ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಫೆಬ್ರವರಿ 4ನೇ ತಾರೀಕು ಸಂಸತ್ನಲ್ಲಿ ಏನ್ ನಡೀತು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಿರಣ್ ರಿಜಿಜು ಅವರು ನಿನ್ನೆ ಒಂದು ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋವನ್ನ ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನು ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟದ ಈ ಮಹಿಳಾ ಸಂಸದರು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಪ್ರಧಾನ ಮಂತ್ರಿಯವರ ಆಸೀನವನ್ನ ಸುತ್ತುವರಿದು ನಿಂತಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವರ ಯೋಜನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿಯವರ ಆಸನವನ್ನ ಸುತ್ತುವರಿದು ನಿಲ್ಲೋದು. ಒಂದ್ ವೇಳೆ ಪ್ರಧಾನ ಮಂತ್ರಿಯವರು ಬಂದ್ರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಜಾಗ ಬಿಡದೆ ಅವ್ರನ್ನ ಅಡ್ಡಗಟ್ಟೋದು. ಈ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಯೋಜನೆಯನ್ನ ಹಾಕೊಂಡೆ ಪ್ರಧಾನ ಮಂತ್ರಿಯವರ ಪೀಠವನ್ನ ಸುತ್ತುವರಿದು ನಿಂತಿದ್ರು. ಇದರ ಸೂತ್ರಧಾರಣೆ ಪ್ರಿಯಾಂಕಾ ವಾದ್ರಾ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಂಸದರು ಒಂದು ಬ್ಯಾನರ್ ಕೂಡ ಪ್ರದರ್ಶನ ಮಾಡ್ತಾ ಇದ್ರು. ಆ ಬ್ಯಾನರ್ ನಲ್ಲಿ ಜೋ ಉಚಿತ್ ಲಗೆ ವೋ ಕರೋ ಈ ರೀತಿಯಾಗಿ ಬರ್ಕೊಂಡಿದ್ರು. ಈ ಸಾಲನ್ನ ಎಲ್ಲಿಂದ ಅವರು ಆರಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನರವಣಿಯವರ ಪುಸ್ತಕ ಏನಿದೆ, ಇನ್ನು ಬಿಡುಗಡೆ ಆಗದೆ ಇರುವಂತ ಪುಸ್ತಕ, ಆ ಪುಸ್ತಕದಲ್ಲಿ ಈ ಒಂದು ಸಾಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಾಲನ್ನ ಅಲ್ಲಿ ಈ ಬ್ಯಾನರ್ ನಲ್ಲಿ ಬರೆದು ಅದನ್ನ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನವರು ಮತ್ತು ಇಂಡಿ ಒಕ್ಕೂಟದವರು ಒಂದು ವಾದವನ್ನ ಮಾಡ್ತಾ ಇದ್ರು. ನಾವು ಯಾವುದೇ ಕಾರಣಕ್ಕೆ ಪ್ರಧಾನಿಯವರನ್ನ ಅಡ್ಡಗಟ್ಲಿಕ್ಕೆ ಹೋಗ್ಲಿಲ್ಲ, ಕೇವಲ ನಾವು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಕೇವಲ ಪ್ರತಿಭಟನೆ ಮಾಡುವಂತಹ ಉದ್ದೇಶ ಏನಾದ್ರೂ ಇದ್ರೆ ಇವರು ಸ್ವಲ್ಪ ದೂರ ನಿಂತು ಪ್ರತಿಭಟನೆಯನ್ನ ಮಾಡಬಹುದಿತ್ತು, ಸದನದ ಬಾವಿ ಒಳಗಡೆ ನಿಂತು ಪ್ರತಿಭಟನೆಯನ್ನ ಮಾಡಬಹುದಿತ್ತು. ಆದ್ರೆ ಇವ್ರು ಹೋಗಿರೋದು ಆಡಳಿತ ಪಕ್ಷದ ಆವರಣಕ್ಕೆ. ಆವರಣದಲ್ಲೇ ನಿಂತು ಏನಾದ್ರೂ ಪ್ರತಿಭಟನೆ ಮಾಡಿದಿದ್ರು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಇವರು ಪ್ರಧಾನ ಮಂತ್ರಿಯವರ ಆಸನ ಏನಿದೆ ಆ ಆಸನವನ್ನ ಸುತ್ತುವರಿದು ನಿಂತಿದ್ರು. ಯಾವುದೇ ಕಾರಣಕ್ಕೆ ಪ್ರಧಾನ ಮಂತ್ರಿ ಅವ್ರನ್ನ ಆಸನದ ಹತ್ರ ಬರ್ಲಿಕ್ಕೆ ಬಿಡಬಾರ್ದು, ಅವ್ರನ್ನ ತಡೆಗಟ್ಟಬೇಕು. ಈ ರೀತಿಯಾದಂತಹ ಕಾರ್ಯತಂತ್ರವನ್ನ ಇವರು ಮೊದಲೇ ರೂಪಿಸಿಕೊಂಡು ಅಲ್ಲಿಗೆ ಧಾವಿಸಿದ್ರು ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೆಲವು ಬಿಜೆಪಿ ಸಂಸದರು ಕೂಡ ಈ ಮಹಿಳಾ ಸಂಸದೆಯರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಕೂಡ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ, ಹಾಗೇನೆ ಪಿಯೂಷ್ ಗೋಯಲ್ ಇವರೆಲ್ಲರೂ ಕೂಡ ಈ ಮಹಿಳಾ ಸಂಸದೆಯರಿಗೆ ದಯವಿಟ್ಟು ಹಿಂದೆ ಸರಿರಿ, ಪ್ರಧಾನ ಮಂತ್ರಿ ಅವರ ಆಸನವನ್ನ ಈ ರೀತಿಯಾಗಿ ಮುತ್ತಿಗೆ ಹಾಕೋದು ಸರಿಯಲ್ಲ, ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಕೂಡ ಈ ವಿಡಿಯೋದಲ್ಲಿ ಅತ್ಯಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಈ ಮಹಿಳಾ ಸಂಸದೆಯರು ಇವರೊಂದಿಗೆ ವಾದವನ್ನ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಕೆಲವು ಬಿಜೆಪಿ ಮಹಿಳಾ ಸಂಸದೆಯರು ಕೂಡ ಇವರ ಬಳಿ ಬರಲಿಕ್ಕೆ ಪ್ರಯತ್ನಿಸಿದ್ರು. ಆಗ ಉಳಿದಂತ ಸಂಸದರು ಅವ್ರನ್ನ ತಡೆದಿದ್ರು. ಒಂದ್ ವೇಳೆ ಬಿಜೆಪಿ ಸಂಸದೆಯರು ಎಲ್ಲಿಯಾದ್ರೂ ಇವರು ಈ ಮಹಿಳಾ ಸಂಸದೆಯರ ಪಕ್ಕ ಬಂದು ಅವ್ರನ್ನ ಸ್ವಲ್ಪ ತಳ್ಳಿದ್ರು ಕೂಡ, ಹಿಂದೆ ಸರಿರಿ, ದಾರಿ ಬಿಡಿ ಅಂತ ಹೇಳಿದ್ರು ಕೂಡ ಅಲ್ಲಿ ಖಂಡಿತವಾಗಿ ಹೋಯ್ಕೆ ಆಗುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಇವರ ಪ್ಲಾನ್ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಈ ವಿಡಿಯೋನ ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಗ ಉಳಿದಂತ ಇಂಡಿ ಸಂಸದರು ಕೂಡ ಇವ್ರ ಜೊತೆ ಸೇರ್ಕೊಂಡು ಅಲ್ಲಿ ಒಂದು ಬಹುದೊಡ್ಡದಾದಂತಹ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಂಡು ಬಂದಿರೋದು ಈ ವಿಡಿಯೋವನ್ನ ನೋಡಿದಾಗ್ಲೇ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇದ್ವಿ, ಅದರಲ್ಲಿ ತುಂಬಾ ದೂರದಿಂದ ತೋರಿಸ್ತಾ ಇದ್ರು. ಅದಲ್ಲದೆ ಅವರು ಆ ಸಂದರ್ಭದಲ್ಲಿ ಎಲ್ಲಿ ನಿಖರವಾಗಿ ನಿಂತಿದ್ದಾರೆ ಅನ್ನೋದು ನಮ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈ ವಿಡಿಯೋವನ್ನ ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವರು ಪ್ರಧಾನ ಮಂತ್ರಿ ಅವರನ್ನ ತಡಿಲಿಕ್ಕಾಗಿ ಅಲ್ಲಿ ನಿಂತಿದ್ರು. ಒಂದ್ ವೇಳೆ ಆ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯವರು ಸದನಕ್ಕೆ ಬಂದಿದ್ದಿದ್ರು ಕೂಡ ಇವರು ಹಿಂದೆ ಸರಿಯುವಂತಹ ಪ್ರಶ್ನೆ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ಸೂತ್ರಧಾರಣೆ ಪ್ರಿಯಾಂಕಾ ವಾದ್ರಾ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಅವರು ತಮ್ಮ ಆಸನದಲ್ಲಿ ಕೂತ್ಕೊಂಡು ಈ ಎಲ್ಲ ನಾಟಕವನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರೋದು ಕೂಡ ಗೊತ್ತಾಗಿದೆ. ಈ ಘಟನೆ ಹಿನ್ನೆಲೆ ಏನು ಅನ್ನೋದು ಕೂಡ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ವಿಷಯದಲ್ಲೂ ಕೂಡ ಈಗ ರಾಹುಲ್ ಗಾಂಧಿ ಅವರು ಪೇಚಿಗೆ ಸಿಲುಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಪುಸ್ತಕವನ್ನ ಇನ್ನೂ ನಾವು ಪ್ರಿಂಟ್ ಮಾಡಿಲ್ಲ, ಇಲ್ಲಿವರೆಗೂ ಕೂಡ ಈ ಪುಸ್ತಕದ ಯಾವುದೇ ಪ್ರತಿ ಮಾರ್ಕೆಟ್ ನಲ್ಲಿ ಲಭ್ಯವಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಅವರ ವಾದ ಏನಂತ ಹೇಳಿದ್ರೆ, ಈ ಪುಸ್ತಕವನ್ನು ನಾವು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಪುಸ್ತಕವನ್ನ ಪಬ್ಲಿಷ್ ಮಾಡ್ಲಿಕ್ಕೆ ಹಕ್ಕನ್ನ ಪಡೆದಿರುವಂತಹ ಪೆಂಗ್ವಿನ್ ರಾಂಡಮ್ ಹೌಸ್ ನವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಪುಸ್ತಕವನ್ನ ನಾವು ಇನ್ನೂ ಕೂಡ ಪಬ್ಲಿಷ್ ಮಾಡಿಲ್ಲ, ಅದೇ ರೀತಿಯಲ್ಲಿ ಆನ್ಲೈನ್ ಕೂಡ ಇದು ಲಭ್ಯವಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಇದು ರಿಲೀಸ್ ಆಗಿಲ್ಲ. ರಿಲೀಸ್ ಆಗದೇನೆ ರಾಹುಲ್ ಗಾಂಧಿ ಅವರ ಕೈಗೆ ಈ ಪುಸ್ತಕ ಹೇಗೆ ಸಿಕ್ತು, ಈ ರೀತಿಯಾದಂತಹ ಪ್ರಶ್ನೆ ಕೂಡ ಇತ್ತು. ಇದೇ ಸಂದರ್ಭದಲ್ಲಿ ಪೆಂಗ್ವಿನ್ ಸಂಸ್ಥೆಯವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಬಳಿ ಇರುವಂತಹ ಪುಸ್ತಕಕ್ಕೂ ನಾವು ಈಗಾಗಲೇ ಪ್ರೀ ರಿಲೀಸ್ ಪುಸ್ತಕ ಏನ್ ತಯಾರು ಮಾಡಿ ಇಟ್ಟಿದ್ದೇವೆ ಅದಕ್ಕೂ ಸಂಬಂಧ ಇಲ್ಲ, ಎರಡು ಪುಸ್ತಕಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಾವು ಅಮೆಜಾನ್ ನಲ್ಲಿ ಪರ್ಚೇಸ್ ಮಾಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಇವ್ರ ಕೈಗೆ ಸಿಕ್ತೋ ಗೊತ್ತಿಲ್ಲ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿದೆ. ದೆಹಲಿ ಪೊಲೀಸರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಎನ್ಕ್ವೈರಿ ಕರೆಯುವಂತ ಸಾಧ್ಯತೆ ಇರ್ತದೆ.
ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಈ ಪುಸ್ತಕವನ್ನ ಪ್ರದರ್ಶಿಸ್ತಾ ಇರೋದು. ಆದ್ರಿಂದಾಗಿ ನಿಮ್ಗೆ ಈ ಪ್ರತಿ ಎಲ್ಲಿಂದ ಸಿಕ್ತು ಅಂತ ಹೇಳ್ಕೊಂಡು ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿ ಬರ್ತದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಒಂದು ದೊಡ್ಡ ಹಂಗಾಮವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿ ಒಕ್ಕೂಟದವರ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಬೇಸರ ಆಗ್ತದೆ, ಅನುಕಂಪ ಕೂಡ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಈ ರಾಹುಲ್ ಗಾಂಧಿ ಅಂತಹ ನಾಯಕನ ಇಟ್ಕೊಂಡು ಇವರು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗ ನಡೀತಾ ಇರೋದು ಬಜೆಟ್ ಅಧಿವೇಶನ. ಬಜೆಟ್ ಅಧಿವೇಶನದಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಮಾತಾಡಬೇಕಿತ್ತು. ಅದು ರಾಹುಲ್ ಗಾಂಧಿ ಅವರಿಗೆ ಶೋಭೆ ತರೋದು, ಅದೇ ರೀತಿಯಲ್ಲಿ ಸಂಸತ್ತಿಗೂ ಕೂಡ ಒಂದು ಶೋಭೆಯನ್ನು ತರುವಂತಹದ್ದು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಬಜೆಟ್ ಅಂದ್ರೆ ಏನಂತ ಹೇಳ್ಕೊಂಡು ಸರಿಯಾಗಿ ಗೊತ್ತಿಲ್ಲ ಅನ್ಸ್ತದೆ. ನಾನು ಈ ರೀತಿ ಹೇಳಿದ್ರೆ ಕೆಲವರಿಗೆ ಬೇಸರ ಆಗ್ಬೋದು. ಆದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಬಜೆಟ್ ಅಧಿವೇಶನದಲ್ಲಿ ಮಾಡಿರುವಂತಹ ಭಾಷಣವನ್ನು ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಹುಲ್ ಗಾಂಧಿ ಅವರಿಗೆ ಇರುವಂತಹ ನಾಲೆಜ್ ಎಷ್ಟರ ಮಟ್ಟದ್ದು ಅಂತ ಕೊಂಡು. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಬಜೆಟ್ ಬಗ್ಗೆ ಭಾಷಣವನ್ನು ಮಾಡಿದ್ದಾರೆ. ಮೋಸ್ಟ್ಲಿ ನನ್ಗನ್ಸ್ತಾ ಇರೋದು ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಅವರ ಯೋಗ್ಯತೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಒಂದ್ ವೇಳೆ ಬಜೆಟ್ ಸಂಬಂಧಪಟ್ಟಂತೆ ಭಾಷಣ ಮಾಡ್ಲಿಕ್ಕೆ ಹೊರಟ್ರೆ ನನಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ತಪ್ಪಾಗಿ ಮಾತಾಡ್ತಾರೆ, ತಪ್ಪಾದಂತ ಫಿಗರ್ ಗಳನ್ನ ಹೇಳ್ತಾರೆ. ಇದರಿಂದಾಗಿ ಮುಜುಗರ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಈ ರೀತಿಯಾಗಿ ಯಾವ್ದೊಂದು ಹೊಸ ವಿಷಯವನ್ನು ಹಿಡ್ಕೊಂಡು ಒಂದು ಹಂಗಾಮವನ್ನು ಸೃಷ್ಟಿ ಮಾಡಬೇಕು, ಒಂದು ವಿವಾದವನ್ನು ಹುಟ್ಟಾಕ್ಬೇಕು. ಆ ಮುಖಾಂತರ ಇಡೀ ಅಧಿವೇಶನವನ್ನ ಹಾಳುಗೆಡಬೇಕು. ಈ ರೀತಿಯಾದಂತಹ ಯೋಚನೆ ಮತ್ತು ಯೋಜನೆಯನ್ನ ಮಾಡಿಕೊಂಡೆ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ವರ್ತಿಸಿದ್ದಾರೆ ಅನಿಸ್ತಾ ಇದೆ. ನೀವು ನೋಡಿರ್ಬೋದು ಕಾಲೇಜ್ನಲ್ಲೋ ಸ್ಕೂಲ್ಗಳಲ್ಲೋ ಕೆಲವು ತಂಟೆ ಮಾಡುವಂತವ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಕ್ಲಾಸ್ ನಲ್ಲಿ ಕೂತ್ಕೊಳ್ಳೋಕಿಲ್ಲೂ ಹೊರಗಡೆ ಇರೋದೇ ಬಹಳ ಇಷ್ಟ ಅನ್ಸ್ತಾ ಇರ್ತದೆ. ಅದಕ್ಕಾಗಿ ಕ್ಲಾಸ್ ನಲ್ಲಿ ಏನಾದ್ರೂ ಒಂದು ಕಿರಿಕಿರಿಯನ್ನ ಮಾಡ್ತಾರೆ. ಆಗ ಟೀಚರ್ ಅಥವಾ ಲೆಕ್ಚರರ್ ಪ್ಲೀಸ್ ಗೆಟ್ ಔಟ್ ಅಂತ ಹೇಳ್ಕೊಂಡು ಹೊರಗಡೆ ಕಳಿಸ್ಬಿಡ್ತಾರೆ. ಆಗ ಅವ್ರು ಹೊರಗಡೆ ಹೋಗಿ ಅವ್ರಿಗೆ ಹೇಗ್ ಬೇಕೋ ಆ ರೀತಿಯಲ್ಲಿ ವರ್ತಿಸಬಹುದು. ಇಲ್ಲಿ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರು ಅದೇ ರೀತಿ ವರ್ತಿಸ್ತಾ ಇದ್ದಾರೆ. ಸದನವನ್ನ ಸುಸೂತ್ರವಾಗಿ ನಡೆಸ್ಲಿಕ್ಕೆ ಬಿಡ್ತಾ ಇಲ್ಲ. ಸದನ ಪ್ರಾರಂಭ ಆದ ತಕ್ಷಣ ಘೋಷಣೆಗಳನ್ನ ಕೂಗ್ಲಿಕ್ಕೆ ಎಲ್ರಿಗೂ ಪ್ರವೋಕ್ ಮಾಡ್ತಾರೆ. ಆಗ ಸದನವನ್ನ ನಡೆಸಲಿಕ್ಕೆ ಕಷ್ಟ ಆದಾಗ ಸಭಾಧ್ಯಕ್ಷರು ಸದನವನ್ನ ಮುಂದೂಡ್ತಾರೆ, ಅಥವಾ ಕೆಲವೊಮ್ಮೆ ಇವರೇ ವಾಕ್ಔಟ್ ಮಾಡಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಪಾರ್ಲಿಮೆಂಟ್ ಎದುರುಗಡೆ ನಿಂತ್ಕೊಂಡು ಹೋಗೋರು ಬರುವವರಿಗೆ ಛೇಡಿಸ್ಕೊಂಡು ನಿಂತ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ರು ಬಿಹೇವ್ ಮಾಡಿರೋದನ್ನು ಕೂಡ ಮೊನ್ನೆ ನೋಡಿದ್ದೀರಾ ನೀವು. ಇಲ್ಲಿ ಕಾಂಗ್ರೆಸ್ ಪಕ್ಷದವರ ಮೆಂಟಾಲಿಟಿ ಕೂಡ ಅದೇ ತರ ಆಗ್ಬಿಟ್ಟಿದೆ. ಒಂದ್ ರೀತಿ ಗುಲಾಮಿ ಮೆಂಟಾಲಿಟಿಯ ಜನರು ಇವರು. ನಾನು ಈ ರೀತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇವರಿಗೆ ಈ ನೆಹರು ಕುಟುಂಬದವ್ರನ್ನ ಬಿಟ್ರೆ ಬೇರೆ ಗತಿ ಇಲ್ಲ. ಯಾವಾಗ್ಲೂ ಕೂಡ ನಮ್ಮ ಲೀಡರ್ಗಳು ಈ ನೆಹರು ಕುಟುಂಬದವರೇ ಆಗಿರ್ಬೇಕು. ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಸೋನಿಯಾ ಗಾಂಧಿ ಆಯ್ತು, ಈಗ ರಾಹುಲ್ ಗಾಂಧಿ, ಹಾಗೇನೆ ಇನ್ನೊಂದ್ ಕಡೆ ಪ್ರಿಯಾಂಕಾ ವಾದ್ರಾ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಮ್ಮ ಸಿದ್ದರಾಮಯ್ಯ ತರದ ಲೀಡರ್ಗಳು ಕೂಡ ಹೋಗಿ ಪ್ರಿಯಾಂಕಾ ವಾದ್ರಾ ಅವರ ಮಗ ಇದಾನಲ್ಲ ಆತನಿಗೂ ಕೂಡ ಹೋಗಿ ಜಿ ಹುಜೂರ್ ಅಂತ ಹೇಳ್ಕೊಂಡು ಸಲಾಂ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಅಂದ್ರೆ ಇವರ ಮನಸ್ಥಿತಿ ಅನ್ನೋದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈ ಕುಟುಂಬವನ್ನ ಬಿಟ್ರೆ ಕಾಂಗ್ರೆಸ್ ಇಲ್ಲ, ಈ ರೀತಿಯಾಗಿ ಇವರು ಭಾವಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಹೆಸರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ ನಾಯಕ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಇವರಿಗಿರುವಂತಹ ಲಿಮಿಟ್ಸ್, ಇವರಿಗಿರುವಂತಹ ಅಧಿಕಾರ, ಇವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಇದೆಲ್ಲದನ್ನು ನೋಡಿದ್ರೆ ಗೊತ್ತಾಗ್ತದೆ ಇವರ ಮನಸ್ಥಿತಿ ಹೇಗಿದೆ ಮತ್ತು ಇವರ ಸ್ಥಾನ ಈ ಪಕ್ಷದಲ್ಲಿ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇತ್ತೀಚೆಗೆ ಕರ್ನಾಟಕದ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಈ ನಾಯಕತ್ವಕ್ಕಾಗಿ ಹೊಡೆದಾಟ ನಡೀತಾ ಇದೆಯಲ್ಲ, ಇದನ್ನ ಯಾವಾಗ ಸಾಲ್ವ್ ಮಾಡ್ತೀರಾ ಕೇಳಿದ್ರೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತೇಳಿ ಹೇಳಿದ್ರು. ಇವ್ರು ಹಾಗಾದ್ರೆ ಹೈಕಮಾಂಡ್ ಅಲ್ವಾ? ಇವ್ರಿಗಿಂತ ಮೇಲೆ ಇನ್ನೊಬ್ರು ಇದ್ದಾರಾ? ಅಂದ್ರೆ ಇಲ್ಲಿ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ರಬ್ಬರ್ ಸ್ಟ್ಯಾಂಪ್. ಸೋನಿಯಾ ಗಾಂಧಿ ಏನ್ ಹೇಳ್ತಾರೋ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳುವಂತಹ ಸ್ವಾತಂತ್ರ್ಯ ಇವ್ರಿಗೆ ಇಲ್ಲ ಅಂತಲೇ ಹೇಳ್ಬಹುದು. ಹಾಗಾಗಿ ಇವ್ರು ಯಾವಾಗ್ಲೂ ಕೂಡ ಅಷ್ಟೇ ಜಿ ಹುಜೂರ್ ಅಂತ ತಕೊಂಡು ಈ ನೆಹರು ಕುಟುಂಬಕ್ಕೆ ಸಲಾಂ ಹೊಡ್ಕೊಂಡು ಇರಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರಿಗಿದೆ. ಕೆಲವರಿಗೆ ಹಿಡಿಸ್ತಾ ಇಲ್ಲ. ಹಾಗಾಗಿ ಅವರು ಈ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಈಗಾಗಲೇ ದೂರ ಸರಿದು ಬಿಟ್ಟಿದ್ದಾರೆ. ಕೆಲವು ನಾಯಕರು ಈಗ ಉಳ್ಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ಕೆಲವೇ ದಿನಗಳಲ್ಲಿ ದೂರ ಸರಿಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚೋದೊಂದು ಗ್ಯಾರಂಟಿ ಅನಿಸ್ತದೆ. ಯಾವಾಗ ಈ ಪಕ್ಷ ಸತತವಾಗಿ ಸೋಲಿಕ್ಕೆ ಶುರು ಆಗ್ತದೋ ಆಗ ನಾಯಕರುಗಳು ಕೂಡ ಆ ಪಕ್ಷದಿಂದ ದೂರ ಸರಿಲಿಕ್ಕೆ ಶುರು ಆಗ್ತಾರೆ. ಸದ್ಯಕ್ಕೆ ಪಾರ್ಲಿಮೆಂಟ್ ನಲ್ಲಿ ನಡೀತಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ನೋಡಿದಾಗ ಒಂದಂತೂ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ತಾನು ಪ್ರಧಾನಮಂತ್ರಿ ಆಗ್ಬೇಕನ್ನುವ ಆಸೆ ಬೆಟ್ಟದಷ್ಟಿದೆ. ಆದ್ರೆ ಆ ಸ್ಥಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ನಾನು ಕಷ್ಟಪಡ್ಬೇಕು, ಜನರ ಮನಸ್ಸನ್ನ ಗೆಲ್ಬೇಕು, ಈ ರೀತಿಯಾದಂತಹ ಯೋಚನೆ ಇಲ್ಲ. ಅದಕ್ಕೆ ಬದಲಾಗಿ ಪಾರ್ಲಿಮೆಂಟ್ ನಲ್ಲಿ ಈ ರೀತಿಯಾದಂತಹ ಕೋಡಂಗಿ ಆಟಗಳನ್ನ ಮಾಡೋದ್ರಿಂದ ಜನರು ನನಗೆ ವೋಟ್ ಹಾಕ್ತಾರೆ ಅಂತ ತಿಳ್ಕೊಂಡು ಈ ರೀತಿಯಾದಂತಹ ಕಾರ್ಯತಂತ್ರವನ್ನ ಅವರು ಅನುಸರಿಸ್ತಾ ಇದ್ದಾರೆ ಅನ್ಸ್ತದೆ. ಆದ್ರೆ ಜನರು ಕೂಡ ಈಗ ರಾಹುಲ್ ಗಾಂಧಿ ಅವರಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ಸ್ತದೆ. ಈ ರೀತಿಯಾಗಿ ಸದನವನ್ನ ಹಾಳು ಮಾಡೋದ್ರಿಂದ ನಾನೇನೋ ಮಹತ್ತರ ಸಾಧನೆಯನ್ನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ರಾಹುಲ್ ಗಾಂಧಿ ಅವರು ತಿಳ್ಕೊಂಡಿದ್ದಾರೆ ಅನ್ಸ್ತದೆ. ಆದ್ರೆ ಅದೇ ಅವರಿಗೆ ಮುಂದಿನ ದಿನಗಳಲ್ಲಿ ತಿರುಗುಬಾಣ ಆಗುವಂತ ಸಾಧ್ಯತೆಗಳು ಕಾಣಿಸ್ತದೆ.
ಅದಕ್ಕೆ ಸ್ಪಷ್ಟವಾದಂತ ಉದಾಹರಣೆ ಈಗ ಕಿರಣ್ ರಿಜಿಜು ಅವರು ರಿಲೀಸ್ ಮಾಡಿರುವಂತಹ ಈ ಒಂದು ವಿಡಿಯೋ. ಇದರಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಬಹಿರಂಗ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ರಾಹುಲ್ ಗಾಂಧಿ ಅವರು ಸುಧಾರಿಸ್ಕೊಳ್ತಾರ ಅಥವಾ ಇದೇ ರೀತಿಯಾದಂತಹ ಕೋಡಂಗಿ ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.